ನಮ್ಮೊಂದಿಗೆ ನಾವಿರುವಂಥ ಸರಳ ಧ್ಯಾನದಲ್ಲಿ ತೊಡಗಿಕೊಂಡಿದ್ದೇವೆ. ಮನಸ್ಸು ಸಂಪೂರ್ಣ ಶಾಂತಗೊಳ್ತಾ ಇದೆ. ನಮ್ಮನ್ನು ನಾವು ಬರಿತಾ ಇದ್ದೇವೆ. ಉಸಿರು ಕ್ರಮೇಣವಾಗಿ ನಿಧಾನ ಆಗ್ತಾ ಬಂದ ಹಾಗೆ ಎರಡು ಹುಕ್ಕುಗಳ ಮಧ್ಯೆ ಕಾಣುವಂತಹ ಕತ್ತಲು ಹೋಗಿ ಬೆಳಕು ಕಾಣ್ತದೆ. ಕೆಲವರಿಗೆ ಬೇರೆ ಬೇರೆ ಬಣ್ಣಗಳು ಕಾಣ್ತದೆ. ಕೆಲವರಿಗೆ ದೇವರ ವಿಗ್ರಹಗಳು, ಗುರುಗಳು, ಮಹಾತ್ಮರು ಏನು ಕಾಣ್ತದೆ ಸಂಪೂರ್ಣವಾಗಿ ನೋಡ್ತಾ ಆನಂದಿಸಬಹುದು. ಪ್ರತಿಯೊಂದು ಶ್ವಾಸವನ್ನು ಗಮನವಿಟ್ಟು ನಂದಿಸಿ. ಕೊನೆಯ ಒಂದು ನಿಮಿಷ ಕೇವಲ ಶ್ವಾಸದೊಂದಿಗೆ ಒಳಗೋಗುವಂಥ ಉಸಿರು, ಹೊರಬರುವಂಥ ಉಸಿರು, ಉಸಿರಾಟದಲ್ಲಿ ಇರುವುದೇ ಆನ ಅಪಾನ ಸತಿ ಧ್ಯಾನ. ಆನ ಅಂದರೆ ಒಳಬರುವಂಥ ಉಸಿರು, ಅಪಾನ ಅಂದರೆ ಹೊರಬರುವಂಥ ಉಸಿರು. ಉಸಿರಾಟದಲ್ಲಿ ಇರುವುದೇ ಆನ ಅಪಾನ ಸತಿ ಧ್ಯಾನ. ಪ್ರತಿಯೊಂದು ಶ್ವಾಸವನ್ನು ಗಮನವಿಟ್ಟು ಆನಂದಿಸಿ. ಕಳೆದ 9 ದಿನಗಳಿಂದ ನಾವೆಲ್ಲ ದೇವಿಯ ಅವತಾರಗಳನ್ನು ಕೇಳ್ತಾ ಬಂದಿದ್ದೇವೆ. ಇವತ್ತು ಕೊನೆಯ ದಿನದ ಅವತಾರ ಅದು ಮಹಾಗೌರಿಯ ಅವತಾರ. ಮಹಾಗೌರಿಯನ್ನು ಪೂಜಿಸುವುದರೊಂದಿಗೆ ಸಂಪೂರ್ಣ ಆಸಕ್ತಿಯನ್ನು ನಮ್ಮನ್ನು ತೆಗೆದುಕೊಳ್ಳುವುದು. ಕೊನೆಯ 10 ಸೆಕೆಂಡುಗಳು ಕೇವಲ ಶ್ವಾಸದೊಂದಿಗೆ 5, 4, 3, 2, 1 0. ಕಣ್ಣುಗಳು ಹಾಗೆ ಮುಚ್ಚಿರಲಿ. ನಿಮ್ಮ ಎರಡು ಕೈಗಳನ್ನು ನಮಸ್ಕಾರವನ್ನು ಇಟ್ಟುಕೊಂಡು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಎಲ್ಲರೂ ಒಟ್ಟಿಗೆ ಓಂಕಾರಗಳನ್ನು ನನ್ನ ಜೊತೆಗೆ ಹೇಳಬೇಕು. ಒಂದೇ ಸ್ವರದಲ್ಲಿ ನಿಧಾನವಾಗಿ 3 ಸಲ. ಎರಡು ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ಇಟ್ಟುಕೊಳ್ಳಿ. 5, 4, 3, 2, 1 0. ಇದೀಗ ನಿಮ್ಮ ಪರಂಪರೆ ಗುರುಗಳನ್ನ, ಮನದೇವರನ್ನ, ಇಷ್ಟಲಿಂಗವನ್ನ, ಆದಿಶಕ್ತಿ ಮಹಾಮಾತೆಯನ್ನ ಸ್ಮರಣೆಯನ್ನು ಮಾಡಿಕೊಳ್ತಾ ನಿಮ್ಮ ಕೈಯಲ್ಲಿರುವಂಥ ರೇಖೆಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಬೇಕು. ಕಣ್ಣು ಬಿಟ್ಟ ತಕ್ಷಣದಲ್ಲಿ ನಿಮ್ಮ ಕೈ ಇರುವಂಥ ರೇಖೆಗಳು ಕಾಣಬೇಕು. ಜೋರಾಗಿ ಚಪ್ಪಾಳೆ